ಕಣ್ರಿ ನಮ್ಮ ಸಾವ್ಕಾರ ಮಂದಿಗೆ ನಿಜವಾಗ್ಲೂ ನೀವೆಲ್ಲರೂ ನನಗೆ ಹಿಂಗೆ ನೀವು ಮೋಸ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾ ಏನು ಕತೆ ಮಾಡಕತ್ತೀನಿ ಅನ್ನೋದನ್ನ ನನ್ನ ವ್ಯೂವರ್ಸ್ ಆಗಿ ನೀವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಅನ್ನೋ ಭ್ರಮೆಯೊಳಗೆ ನಾ ಇದ್ದೆ. ಬಟ್ ನಿನ್ನೆ ಕಮೆಂಟ್ಗಳೆಲ್ಲ ನೋಡಿ ನಂಗೆ ಕರೆನ ಭಾಳ ಬೇಜಾರಾಯಿತು. ನಾ ಕಮೆಂಟ್ ಎಲ್ರದ್ದು ಓದ್ತೀನಿ ದಿನ, ಬಂದ ತಕ್ಷಣ ಎಲ್ರದ್ದು ಓದ್ತೀನಿ. ಒಂದೊಂದು ಸರಿ ಲೈಕ್ ಕೊಡ್ತೀನಿ, ಒಂದೊಂದು ಸರಿ ಲೈಕ್ ಕೊಡಲ್ಲ. ನಾ ಹೇಳಿದ್ದೆ ಸ್ವಲ್ಪ ನಂದು ಕಾರಣಾಂತರಗಳಿಂದ ಬ್ಯುಸಿ ಆಗೀನಿ ಅಂತೇಳಿ. ಜಂಬ ಕೊಚ್ಕೋತಾ ಇಲ್ಲ, ಇರೋ ವಿಷಯ ಹೇಳಕತ್ತೀನಿ. ನಾನು ನಿಜವಾಗ್ಲೂ ನೀವೆಲ್ಲರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಕತೆನ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಯಾರಿಗೂ ಕತೆ ಅರ್ಥನೇ ಆಗ್ತಾಯಿಲ್ಲ. ಅಲ್ಲ ರೀ, ನಾನು ಹೆಂಗೆ ಕತೆನ ನಾನು ಆಯ್ತಲ್ಲ ಅದು ಹಂಗೆ ಹೇಳಿದರೆ ಚಂದ ಅಲ್ಲೇನ್ರಿ. ಎಷ್ಟೋ ಸರಿ ನೀವೆಲ್ಲರೂ ಹೇಳಿದ್ರಿ ಅಂತೇಳಿ ಕತೆಲಿ ಇಲ್ಲ ಅಂದ್ರೂ ನಾನು ಮಾಡೀನಲ್ಲ. ಪ್ಲೀಸ್, ಈ ಕತೆ ಹಿಂಗೆ ಬರೆದಿದ್ದೀನಿ ನಾನು. ಇನ್ನೂ ಏನೇನೋ ಟ್ವಿಸ್ಟ್ ಬರುತ್ತೆ. ನಂಗೆ ಕತೆ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ ರೀ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಯಾಕೆ ಹಂಗಂತೀರಿ? ಕತೆ ನೋಡಲ್ಲ, ಅನ್ಸಬ್ಸ್ಕ್ರೈಬ್ ಆಗ್ತೀವಿ, ನೋಡೋಕೆ ಮನಸ್ಸು ಬರ್ತಿಲ್ಲ ರೀ. ಎಲ್ಲರ ಜೀವನದಲ್ಲೂ ಹಂಗಾಗತ್ತೆ ರೀ. ಒಂದು ಸರಿ ಹಂಗಾಗಿರತ್ತ. ಒಂದು ಕಷ್ಟದ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ಅಂತ ಬರುತ್ತಾ, ಅದನ್ನು ದಾಟಿ ಹೆಂಗೆ ಲಕ್ಷ್ಮಿ, ಪದ್ಮನ ಮಗು ಮತ್ತು ಲಕ್ಷ್ಮಿ ಮಕ್ಕಳು ಬಂದರು ಅನ್ನೋದು ನಾನು ತೋರಿಸ್ಬೇಕಲ್ಲ. ಅದನ್ನು ನಾನು ತೋರ್ಸೋಕೆ ಕೊಡ್ತಿಲ್ಲಪ್ಪ ನೀವು. ನಂಗೆ ಕತೆ ಮಾಡೋಕ್ಕೆ ಬಿಡ್ರಿ ಪ್ಲೀಸ್. ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ. ನೋಡ್ರಿ, ಖಂಡಿತವಾಗ್ಲೂ ಲಕ್ಷ್ಮಿ ಮಗು ಲಕ್ಷ್ಮಿ ಹತ್ರಕ್ಕೆ ಬರುತ್ತಾ, ಇಷ್ಟು ಮಾತ್ರ ನಾ ಹೇಳಬಲ್ಲೆ. ಇದಕ್ಕೂ ಮಿಕ್ಕಿ ನಾನು ಏನು ಹೇಳಿ ಅದು ಬರುತ್ತಾ? ಹೆಂಗೆ ಬರುತ್ತಾ? ಯಾವ ಥರ ಬರುತ್ತಾ? ಮಗುನ ವಾಪಸ್ಸು ಲಕ್ಷ್ಮಿ ಪದ್ಮನ ಹತ್ರ ಹೆಂಗೆ ಲಕ್ಷ್ಮಿ ಮಗು ತಂದು ಕೊಡ್ತಾಳ ಅನ್ನೋದ ಸ್ಟೋರಿ. ಈಗ ಮತ್ತು ಒಂದೇನಾರು ಕಥೆಯೊಳಗೆ ಇರಬೇಕಲ್ಲ ಟ್ವಿಸ್ಟು. ದಿನ ಬಂದರು, ಊಟ ಆಯಿತು, ತಿಂದರು, ಮಲಗಿದ್ರು, ಸವಿತಕ್ಕನ ಸಂಸಾರನೂ ಜಗಳ ಮಾಡೋದು ತೋರಿಸ್ಬೇಡ್ರಿ ಅಂದ್ರಿ. ನಾರ್ಮಲ್ ತೋರಿಸಿದ್ರೆ ವಿವಸೆ ಬರಲ್ಲ. ಅದಕ್ಕಲ್ಲ, ಈಗ ಇದು ನಾನು ಬರ್ದಿರೋದೇ ಹಿಂಗೆ. ಕತೆ ರೆಡಿ ಇರೋದೇ ಹಿಂಗೆ. 2 ಬುಕ್ ಐತಿ, 2 ಬುಕ್ಕು ಕತೆ ಇರೋದು, 2 ಬುಕ್ಕು ಕತೆ. ಅದನ್ನು ಪೂರಾ ಚೇಂಜ್ ಮಾಡು ಅಂದರೆ ಹೆಂಗ್ರಿ? ನಾನು ಒಂದು ಸ್ವಲ್ಪನ ಕತೆ ಬರ್ದಿರೋದು, ನೈಜ ಘಟನೆಗಳನ್ನ ಹಾಕಿರ್ತೀನಿ ಅಂತ ಹೇಳಿದ್ದೀನಲ್ಲ. ಘಟನೆಗಳು ಅದರೊಳಗಿದ್ದಾವೆ. ಮತ್ತು ಕತೆನ ನೀವು ನೋಡ್ರಿ ಪ್ಲೀಸ್. ಯಾರೂ ಆ ಥರ ಹೇಳಬೇಡ್ರಿ. ನಂಗೆ ಖರೇನ ಭಾಳ ಬೇಜಾರಾಯಿತು. ಕತೆನೇ ಮಾಡೋದು ಬೇಡನಪ್ಪ ಅನ್ನಷ್ಟು ನಂಗೆ ಬೇಜಾರಾಗೈತಿ. ನಿಜ ಹೇಳಕತ್ತೀನಿ. ಈಗ ಹೆಂಗೆ ಹೇಳ್ರಿ? ಈಗ ನೀವೆಲ್ಲರೂ ಒಮ್ಮತದಿಂದ ಯಾರ್ಯಾರು ಕಮೆಂಟ್ ಮಾಡಿರಲ್ಲ ನಾವು ಕತೆ ನೋಡಲ್ಲ ಅಂತ, ಅವರೇ ನಂಗೆ ವಾಪಸ್ ಕಮೆಂಟ್ ಮಾಡಿ ಹೇಳಿ, ಕತೆ ಮಾಡಿ ಅಕ್ಕ, ನಾವು ನಿಮ್ಮ ಜೊತೆಗಿದ್ದೀವಿ, ಮುಂದೊಂದು ಸರಿ ಒಳ್ಳೇದಾಗುತ್ತಲ್ಲ ಅದನ್ನು ನೋಡೋಕ್ಕೂ ನಾವು ಕಾತರದಿಂದ ಇದ್ದೀವಿ ಅಂತ ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತಿರೋ ಮಾಡಿ. ನಾನು ಅದ್ರ ಮೇಲೆ ನಾ ಕತೆ ಮಾಡಬೇಕು ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತೀನಿ. ಇಲ್ಲ ಅಂದರೆ ನಿಜವಾಗ್ಲೂ ನಂಗೆ ಕಷ್ಟ ಆಗುತ್ತಪ್ಪ ಕತೆ ಮಾಡೋಕ್ಕೆ. ಸುಮ್ಮನೆ ಯಾವುದಾದ್ರೂ ಕಾಮಿಡಿ ವಿಡಿಯೋ ಹಾಕ್ತೀನಿ, ಎಷ್ಟೋ ಒಂದು 2,000 3,000 ವ್ಯೂ ಬರುತ್ತೆ, ಹಾಗೆ ಹಾಕೊಂಡು ಹೋಗ್ತೀನಿ, ಅಷ್ಟೇ ಮಾಡಿಬಿಡ್ತೀನಿ, ನಿಲ್ಲಿಸೇ ಬಿಡ್ತೀನಿ ನಿಜವಾಗ್ಲೂ ಕತೆನ. ನಂಗೆ ಯಾರೂ ಸಪೋರ್ಟ್ ಮಾಡಲ್ಲ. ನೀವೇ ಸಪೋರ್ಟ್ ಮಾಡಲ್ಲ ಅಂದರೆ ಇನ್ಯಾರಿಗೋಸ್ಕರ ನಾ ಕತೆ ಮಾಡಲಿ? ನೀವೇ ಅಲ್ಲ ನನಗೆಲ್ಲ. ಈಗ ನಾ ಬೇರೆ ಯಾರಿಗೆ ಹೇಳಿ ಪ್ಲೀಸ್ ಹಂಗೆ ಮಾಡಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ತಂಬು ಕೊಡ್ರಿ. ನೀವು ತಂಬು ಕೊಟ್ಟರೆ ನನ್ನ ಪಕ್ಕ ನಂಗೆ ಗೊತ್ತಾಗುತ್ತಾ ನಿಮ್ಗೆಲ್ರಿಗೂ ಕತೆ ಇಷ್ಟ ಆಗೈತಿ ಅಂತೇಳಿ. ಆಮೇಲೆ ನಿಜವಾಗ್ಲೂ 1,000 ಕೆಳಗೆ ಲೈಕ್ ಬಂದ್ರೂ ನಾನು ಮಾಡಲ್ಲ ರೀ. ನಿಮ್ಗೆ ಇಷ್ಟನೇ ಆಗಿಲ್ಲ ಅಂದ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡಿರಿ. ಭಾಳ ಮಾತಾಡಿ ನಂಗೆ ಗೊತ್ತು. ನಂಗೆ ಹೆಂಗೆ ಕನ್ವಿನ್ಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ಏನೂ ಪ್ರಿಪೇರ್ ಆಗಿಲ್ಲ. ಇದು ಹಂಗೆ ಹೊಡಿತಾ ಇದ್ದೀನಿ ಲೈವಲ್ಲಿ ಮಾತಾಡ್ದಂಗೆ. ಕ್ಷಮೆ ಇರಲಿ. ಕತೆ ನೋಡಿ, ಸಾರಿ. ಈಗ ನನ್ನ ಮಗಳ ಕರ್ಕೊಂಡು ಹೋಗ್ತೀನಿ. 5,000 ಏನು, ನನ್ನ ಹತ್ರನ ಈಗ ಬೇಕಾದಂಗೆ ರೊಕ್ಕ ಐತೆ. ವಿಮ್ಲವಾ ಯವ್ವ, ಏನಾತ್ ಬೇ? ನೀ ಎಲ್ಲೋಗಿದ್ದಿ? ಎಷ್ಟೊತ್ತಾದ ನಾವು ನಿನ್ನ ಕಾಯಕತ್ತು. ಎಲ್ಲೋಗಿದ್ದು ನೀನು? ಎಲ್ಲೋಗಿದ್ದೆ? ಏನಾಯ್ತು? ಅದು ಬೇಡ. ಅವು 2 ಬರಕತ್ತವ ಮನೆಗೆ, ಪದ್ಮಿ ಮತ್ತು ಇವಳು ಲಕ್ಷ್ಮಿ. ಅದಕ್ಕೆ ನಾನು ಏನಂತೀನಿ, ಬಡ ನೀನು ಓಸು ಬಟ್ಟೆ ತುಂಬ್ಕೆ. ಏನು ಬಟ್ಟೆ ತುಂಬ್ಕೆ? ಹೋಗ ನಡಿ, ನಾವು ನಿನ್ನ ಗಂಡ ಮನೆ ಬಿಟ್ಟು ಬರ್ತೀನಿ ನಡಿ. ಯವ್ವ, ಹಗ್ಲ ಮುಗ್ಲ ನಚ್ಕೆಟಿಗೆ ಮಾಡಬೇಡ್ಬೇ ನೀನು. ಸುಮ್ಮನೆ ಈಗ ಉಣ್ಣಕ್ಕೇನೂ ಇಲ್ಲ. ಅಣ್ಣ ಹಗ್ಲ ಮುಗ್ಲ ಗಂಜಿ ಅಂತಾನ. ಈಗ ನೋಡಿದ್ರೆ ಸುನೀತನು ಓಡೋಗ್ಬಿಟ್ಲು. ಆಕೆ ಏನ ಹೆರಿಗೆ ಆಗೈತಂತ ಕೇಳತ್ಲಿಗೇನ. ಮತ್ತೀಗ ಗಂಜಿ ಅಂತಾನ, ಉಚ್ಚುವೆ ಕುಕ್ಕಿನಿ ಅಂತಾನ. ಮತ್ತು ಏನು ಮಾಡಲ ಅನ್ನಾರ? ನಾವೇನು ಕರ್ಕೊಂಡು ಹೋಗೋಕ್ಕಾಗತ್ತಾನೆ ಹೆಣ್ಮಕ್ಳು? ಆ ದಾಳಿಯ ಇದ್ದ ಕರ್ಕೊಂಡು ಹೋದ. ನೀನು ಇಲ್ಲ, ಆಕೆ ಲಕ್ಷ್ಮೀರ ಇರ್ಬೇಕು, ಹೋದಿಲ್ಲ? ಯವ್ವ ವಿಮ್ಲವ್ವ, ನಿನಗೆ ನನ್ನನ್ನು ಬಚ್ಲದವರೆಗೂ ಬಿಡೋಕ್ಕೂ ಆಗಲ್ಲ ನಮ್ಮ ನಿನಗೆ. ಒಂದಿಟ್ಟು ಹೊರಗೆ ಹಿತ್ಲಕ್ಕೆ ಕರ್ಕೊಂಡು ಹೋಗೋಕ್ಕಾಗದಲ್ಲ ನಿನಗೆ?
ಎಣ್ಣ ನಂಗೆ ಅಸಹ್ಯ ಅನ್ಸುತ್ತಪ್ಪ. ನೀ ಏಟ ಮಾಡಿದ್ರು ಗಣಮಗ ಅಣ್ಣಕ್ಕಿದಿ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ? ಆತಂತ್ರು ಹಳೆಯ ಗಣಮಗ ಕರ್ಕೊಂಡು ಹೋದ, ನಾವು ಹಂಗೆ ಕರ್ಕೊಂಡು ಹೋಗಕ್ಕಾಗತ್ತೆ ನಿನಗೆ? ಆಮೇಲೆ ನಿನ್ನ ಜೋಲಿ ಹಿಡಿತೀನಿ ಅಣ್ಣ ನಾನು. ಹೆಂಗೆ ಮಾತಾಡ್ತೀಯೋ ಎಣ್ಣ? ಹೌದು ಬಿಡವ, ಹೌದು ಹೌದು. ಈಗ ಅದು ಬಿಡ್ಲೆ, ನಿಮ್ಮ ಅಣ್ಣನ ತಲೆ ಕೆಚ್ಕೊಬೇಡ. ನಿಮ್ಮ ಅಣ್ಣನ ಬಿಡು, ಮಕ್ಕಳನ್ನ ಆತ ಸುಮ್ಮನೆ ಮಕ್ಕಂತಾನೆ ಕೈ ತೆಗೆಂಡು. ನಡಿ ನಿನ್ನ ಬಟ್ಟೆ ತುಂಬಿಕೆ ನಡಿ, ಬಿಟ್ಟು ಬರ್ತೀನಿ. ಬಿಟ್ಟು ಬರಕ್ಕೆ ನಿನ್ನ ಹತ್ರ ಏನು ರೊಕ್ಕ ಅದಾವನ? ಮತ್ತು ಅಣ್ಣನ ಕೈ ಮುರ್ಕೊಂಡು ಕುಂತಾನ, ಇನ್ನೇನು ರೊಕ್ಕ ನಾವು ಎಲ್ಲಿಂದ ಬರ್ತಾವ? ಉದ್ರೇವನ ಏನು ಎಲ್ಲರ ಗಿಡ ಹಾಕಿದ್ದು ಕಿತ್ಕೊಂಬಂದಿಯ? ಲೇ ಬದ್ರಿ ಬಿಲ್ಲಿ, ಮತ್ತು ಬಾಯಿ ಮೇಲೆ ಕೊಡ್ತೀನಿ, ಹೇಳ್ದಷ್ಟು ಮಾಡು. ಅವು ಎರಡು ಬರ್ತಾವು ಮನೆಗೆ. ನಡಿ ಹೋಗೋಣ. ಯವ್ವ, ಯಾವ ಮಗು ಆತ್ ಬೇ ಪದ್ಮಾಗ? ಹೆರ್ಗಿ ನೋವು ಅಂದ್ರಲ್ಲ, ಎಲ್ಲರೂ ಓಡೋದ್ರಿ. ಏನು ಮಗು ಆತ್ ಬೇ ಪದ್ಮಾಗ? ಆಗತ್ತೆ ಬಾ, ಅದಕ್ಕೆ ಹಣೆ ಬರ್ದಾಗ ಬರ್ದಿಲ್ಲ, ಮಕ್ಕಳಾಗದು ಆಗತ್ತೆ ಮಕ್ಕಳು. ಏನು ಹೇಳಕತ್ತೀಯವ್ವ? ಯಾಕೆ ಹಿಂಗೆ ಹೇಳಕತ್ತಿ? ಹುಟ್ಟತ್ಲಿಗೆನ ಗಂಡು ಕೂಸು ಹುಟ್ಟಿದ್ದೇನ ಖರೆ, ಹುಟ್ಟತ್ಲಿಗೆ ನನ್ನ ನೆಗದ್ ಬಿದ್ದು ನೆಲ್ಲಿಕೆ ಆಗಿತ್ತದು ಕೂಸು. ತೊಗೊಂಡು ಹೋಗಿ ಮಣ್ಣು ಮಾಡಿ ಬಂದ್ಲು ಲಕ್ಷ್ಮಿ. ಯವ್ವ, ಏನು ಹೇಳಕತ್ತಿ ನೀನು? ನನ್ನ ಕೂಸು ಸತ್ಯ? ನಿಂದ ಕೂಸ ಸತ್ತಿದ್ದು. ಅಂತ ಪರಿ ನನ್ನ ಮಕ್ಕಳನ್ನ ಉರ್ಸ್ಕೊಂಡ್ ತಿಂದ್ರು ತಾಯಿ ಮಕ್ಕಳು. ಅದಕ್ಕೆ ಸರ್ರಿಗೆ ಮಾಡ್ಯಾನ ದೇವ್ರು. ಲೇ ಅವಂದು ಹರಿಕತೆ ಬಿಡು, ಅವ್ರು ತಿದ್ದಿದ್ದ. ಇನ್ನು ಎರಡು ಬರಕತ್ತಾವು. ನಡಿ ಮೊದ್ಲು ತುಂಬ್ಕೆ, ನೀನು ಬಿಟ್ಟು ಬರ್ತೀನಿ. ರೊಕ್ಕ ಏನದವು ಹೆಂಗೆ ಬಿಟ್ಟು ಬರ್ತೀನಿ, ಅದು ನೀನು ಬೇಡಾಗಿರೋ ವಿಷಯ. ಈಗೇನು ಬರ್ತೀಯ ಏನು ನಮ್ಮ ಬೇರೆ ಕೆಲಸದವನ್ನ ಹೋಲೆ ಮಾಡಕ್ಕೆ? ನಾನು ನಿರ್ಮಲಿಗೆ ಗಂಡನ ಕಡೆಗೆ ಬಾ ಅಂದಿದ್ದೆ. ಈಗಿದು ಇದಾದ್ಮ್ಯಾಗ ಅಲ್ಲ ಬಾದ್ಮ್ಯಾಗ ಬರ್ತಾರವ್ರು ನಾಳೆ. ಅದ್ರದ್ದು ತಯಾರಿ ಮಾಡ್ಬೇಕು ನಾನು. ಮುಚ್ಕೊಂಡು ನಡಿ ಗಂಡ ಮನೆಗೆ. ಬರ್ತೀನಿ ಅವ್ವ. ನಾನು ಎಷ್ಟು ದಿನ ಅಂತ ನನ್ನ ಗಂಡ ಮನೆ ಬಿಟ್ಟಿರಲಿ. ಎಲ್ಲರೂ ಊರಾಗ ಏನು ಬೇಕು ಅದನ್ನ ಮಾತಾಡ್ತಾರ. ನಡಿ ಹೋಗೋಣ. ನೀ ಹೊರಗಿರು, ಪಟಕ್ ಅಂತಂದು ಚೀಲಕ್ಕೆ ಬಟ್ಟೆ ತುಂಬ್ಕೊಂಬರ್ತೀನಿ. ಹೊರ ನಿಂತಿರ್ನಿ. ಆತು ಸರ್ಕನ ಬಾ, ತಡ ಮಾಡ್ಬೇಡ. ಅಲ್ಲ ಯವ್ವ, ಹಂಗೆ ಯಾಕೆ ಬೇ ಯವ್ವ? ಚಂದಾಗ ಹೇಳು, ಏನಾತ್ ನನ್ನ ಕೂಸು? ಯವ್ವ, ಯಾರು ಎಬ್ಬಿಸ್ ಬರ್ರಿ. ಮಾಸ್ತರ ಅದಿರೇನ್ರಿ? ಮಾಸ್ತರ ಮಾವರ ಕರೆದ್ರೇನ್ರಿ? ಹ್ಞೂ ರೀ, ಒಂದಿಟ್ಟು ಎಬ್ಬಿಸ್ ಬರ್ರಿ. ಏನ ನಿಮ್ಮ ಅತ್ತಿಗೆ ಹೆರಿಗೆಗೆದಂತ ಕೂಸು ಸತ್ತೈತಂತ ಹೇಳಕತ್ತಾಳ ನಮ್ಮವ್ವ. ಅದಕ್ಕೆ ನನಗೆ ಅರ್ಥ ಆಗೋಲ್ದಾಗಿತ್ತು. ಒಂದಿಟ್ಟು ಎಬ್ಬಿಸ್ ಬರ್ರಿ. ಅದು ಮಾವರ, ನೀವು ರೆಸ್ಟ್ ಮಾಡ್ಬೇಕಂತ ಹೇಳ್ಯಾರ್ರಿ. ಅಯ್ಯೋ, ಅದು ಎಂಥದ್ದು ಮಾಡ್ಬೇಕ್ರಿ? ಅಲ್ಲಿ ನನ್ನ ಕೂಸು ಇಲ್ಲ ಅಂತಂದು ಹೇಳಕತ್ತಾಳ ನಮ್ಮವ್ವ. ಅದು ಏನಾಗೈತಿ, ಏನು ವಿಷಯ ಗೊತ್ತಾಗವಲ್ದ್ರಿ. ಏನು ನನ್ನ ನಿಮಗರ ಏನ್ರ ಗೊತ್ತನ್ರಿ? ಮಾವರ, ನಾನು ನಿಮ್ಮ ಹತ್ರ ಅದೀನಲ್ರಿ. ಅಲ್ಲಿ ಏನು ವಿಷಯ ಆಗೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಖರೇನ ಸುನೀತಾನು ಹೋಗಿ ಹೇಳ್ರಿ. ಭಾಳ ಮಾಡಿ ಎಲ್ಲರೂ ಬರ್ತಾರ ಏನ, ನನಗೂ ಗೊತ್ತಿಲ್ಲ. ನಾನು ಇವ್ರನ್ನ ಕಳ್ಸೀನಿ. ಶಾನ್ ಬೋಗ್ರ ಮನೆ ಕೆಲಸ ಮಾಡ್ತಾನಲ್ರಿ, ಅದನ್ನು ಕಳ್ಸೀನಿ. ಇನ್ನೂವರೆಗೂ ಏನೂ ಸುದ್ದಿ ತೊಗೊಂಬಂದಿಲ್ಲ. ನನಗೂ ಗೊತ್ತಾಗೋಲ್ದು. ಯವ್ವ, ಅಲ್ಲಿ ಒಂದು ಆ ಚೀಲದಾಗ ಹೊರಗೆ ಹಾಕಿನಲ್ಲ, ಅದು ಒಂದು ತೊಗೊಂಬಿಡು ಸೀರೆ ನಂದು. ಮಾವರ, ಇವರು ವಿಮ್ಲಾ ಅವ್ರು ಎಲ್ಲಿಗೆ ಹೋದ್ರಿ? ಆಕಿ ಗಂಡ ಮನೆಗೆ ಬಿಡಕ್ಕೆ ಹೊಂಟಾಳಪ್ಪ ನಮ್ಮವ್ವ. ರೊಕ್ಕ ಬಂದೈತಿ ಅಂತಂದು. ಈಗ ನೋಡಿದ್ರೆ ದವಾಖಾನ್ಯಾಗ ನಾನು ಹೇಳ್ತಿದ್ದಾಳ. ನನಗೇನು ಅರ್ಥ ಆಗೋಲ್ದು. ಏನಾಯ್ತು ಕೂಸಿಗೆ? ನಿಮಗೇನು ಗೊತ್ತಿಲ್ಲನ್ರಿ ಕರೇನ? ಇಲ್ರಿ ಮಾವರ, ನಂಗೆ ವಿಷಯ ಬಂದು ಹೇಳಿದ್ರು ಬಿಡ್ರಿ, ಹಿಂಗೆ ಹೆರಿಗೆ ನೋವು ಬಂದಾವಂತಂದು. ಆದ್ರೆ ಮಗು ಸತ್ತಿದ್ದು ವಿಚಾರ ನನಗೆಲ್ಲ ಕರೆನ ಗೊತ್ತಿಲ್ಲರಿ. ನನಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದ್ರಿ. ಇಂಥ ವೇಳೆಯಾಗ ನಂದು ಕೈ ಕಳ್ಕೊಂಡು ಕುಂತೀನಿ. ನನಗೆ ಎದ್ದೇಳಕ್ಕೂ ಆಗೋಲ್ದು. ಹೆಂಗೆ ಬಂದೆ ಏನ ಔಷಧಿದು ದೇಹದಾಗ ಅಸರಿತ್ತನ್ರಿ, ಹಾಗಾಗಿ ಬಂದ್ಬಿಟ್ಟೀನಿ. ಈಗ ಔಷಧಿದು ಇಳ್ದತ್ತಲ್ಲ, ಇಂಜೆಕ್ಷನ್ ಕೊಟ್ಟಿದ್ರು ನೋಡ್ರಿ, ಸೂಜಿ ಪಾಜಿ. ಅದ್ರದ್ದು ಇದಕ್ಕೆ ನಾತಕ್ಕೆ ಹೆಂಗೆ ತಡ್ಕೊಂಡೆ. ಈಗ ಆಗೋಲ್ದು. ಏನಾಗೈತೆ ಏನೋ ನನ್ನ ಹೆಂಡತಿ ಮಕ್ಕಳಿಗೆ ನನಗೆ ಗೊತ್ತಾಗೋಲ್ದು. ಮಾವರ, ನೀವು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ್ರಿ. ಟೆಸ್ಟ್ ಮಾಡ್ಕೋಬಾರ್ದ, ಅಡ್ರೆಸ್ ಮಾಡ್ಕೋಬಾರ್ದ. ಪಾಪ ನನಗೆ ಕೂಸಿಲ್ಲ ಅಂದ್ರೆ ಭಾಳ ದಿನಕ್ಕೆ ಬಸರಾಗಿದ್ದಲ್ರಿ ನನ್ನ ಹೆಂಡತಿ. ಏನಾತನ್ನೋದ ಗೊತ್ತಾಗೋಲ್ದು. ಮಾವರ, ಸುನೀತಾ ಬಂದಳ್ರಿ. ಸುನೀತಾ, ಬಾರವ ಇಲ್ಲಿ ಮಗಳ, ಬಾ ಇಲ್ಲಿ ಒಂದಿಟ್ಟು. ಏನಾತವ? ಗಂಡು ಮಗು ಆಗಿತ್ತಂತ, ಸತ್ತೈತಂತ ಅಂದ್ಲ ನಿಮ್ಮಮ್ಮ. ಕರೆ ಹೇಳಕತ್ತೀಯ? ಏನಾಗಿತ್ತು ಕೂಸಿಗೆ? ಯಾಕೆ ಸತ್ಯು? ಏನು? ಎಲ್ಲದಳೀಗ? ಎಲ್ಲದಳ ಪದ್ಮ? ಎಲ್ಲದಳ ನಿಮ್ಮವ್ವ? ಎಲ್ಲದಳ? ಅಪ್ಪ, ಆ ಕೂಸು ಸತ್ಯಂತಪ್ಪ, ಕರೆನ ಸತ್ಯಂತ. ಅವರು ಬಂದಾರ, ಅವ್ವ ಮತ್ತು ದೊಡ್ಡವ. ಅಲ್ಲೇ ದೊಡ್ಡವನ ಮನೆಗೆ ಅದಾರ.
ಅಮ್ಮ ತಾಕೀತ್ ಮಾಡಿ ಹೋಗ್ಯಾಳ ಯಾವುದೇ ಕಾರಣಕ್ಕೂ ನೀನು ಆಕಿನ ಕರ್ಕೊಂಡು ನಮ್ಮ ಮನೆಗೆ ಬರ್ತಕ್ಕದ್ದಲ್ಲ ಅಂತಂದು ಅದಕ್ಕೆ ಅವು ಕರ್ಕೊಂಬರ್ಲಿಲ್ಲ. ಅಲ್ಲೇ ದೊಡ್ಡವ್ರ ಮನೆಗೆ ಆದಾಳ. ಹೋಗಿ ವಿಷಯ ಹೇಳ್ಬಾ, ಕಾಯ್ತಿರ್ತಾರೆ ನಿಮ್ಮಪ್ಪ, ಏನಾರ ತಿನ್ನಕ್ಕೆ ಮಾಡಿಕೊಡು ನಿಮ್ಮಪ್ಪಗಂತ ಹೇಳಿ ಕಳಿಸಿದ್ಲು ಅವ್ವ. ಏನು ಹೇಳಕತ್ತೀವ? ಇದಕ್ಕೆ ಸತ್ಯಂತ ಕೂಸು ಏನಾಗಿತ್ತು? ಏನಪ್ಪ ಏನ ಕೊಳ್ಳಿಗೆನ ಅದ್ರದ ಕಳಬಳ್ಳಿ ಸುತ್ತಕೊಂಡು ಸತ್ತಿತ್ತು ಅಂತಂದು ಡಾಕ್ಟ್ರ್ ಅಂದರು ಅಂತಂದು ಅಂದ್ಲ ಅಮ್ಮ. ಅಷ್ಟೇ ನನಗೂ ಗೊತ್ತು, ಅವಗೂ ಗೊತ್ತು. ಆದ್ರೆ ದೊಡ್ಡವ್ವ ಅದು ನನ್ನ ಮಗು ಅಲ್ಲ, ನನ್ನ ಮಗು ಬದುಕೈತಿ, ನನ್ನ ಮಗುನ ಬಂದ ಮೇಲೆ ಮಚ್ಚಿತ್ತಂತ ಹೇಳಕತ್ತಾಳ. ಏನಂದಿ? ಹಂಗನ್ನಕತ್ತಾರ? ಹ್ಞೂ ರೀ. ಅದಕ್ಕೆ ಅವು ಏನಂದ್ಲಂದ್ರೆ ದೊಡ್ಡವ್ವ ಅವ್ವ ಇಬ್ಬರು ಅಂದ್ರು ಬಿಡು. ಅವ್ವ ಇನ್ನೂ ತಲೆ ಕೇಶಂಡಿಲ್ಲ. ದೊಡ್ಡವನ ಅಂದ್ಲು, ನಿನ್ನ ಗಂಡನ ಒಂಚೂರು ದವಾಖಾನಿಗೆ ಬಂದು ವಿಚಾರ ಮಾಡಣ್ಣವ, ಯಾಕಂದ್ರೆ ನನಗೆ ನನ್ನ ಮಗು ಬದುಕೈತಂತನ ಅನ್ಸಕತ್ತೈತಿ. ನನಗೆ ಹೆತ್ತ ಕಳ್ಳಿಗೆ ಗೊತ್ತಾಗೋದಿಲ್ಲ ನನ್ನ ಮಗು ಯಾವುದು, ನನ್ನ ಮಗು ಅಲ್ಲದು ಅಂತ ಅನ್ನಕತ್ತಾರ ದೊಡ್ಡವ.